ಕುಡಿಯೋ ತುಟ್ಟಿ ಅಂತ ಮಾಡಿದ್ದು ಇದನ್ನ ಎಷ್ಟು ದಿನ ಆಯ್ತು. ಅಯೋಗ್ಯ ಬತ್ತಾನ, ಇದೇ ರೋಡಲ್ಲಿ ಹೋಯ್ತಾನ, ಇದೇ ರೋಡಲ್ಲಿ ಬತ್ತಾನ. ಅವ್ನ ಕಣ್ಣಿಗೆ ಇದು ಕಾಣಿಸಿಲ್ಲ, ಈ ತೊಟ್ಟಿ ಕಾಣಿಸಿಲ್ಲ. ಈಗ ಬಂದಿರೋದು ಬರಗಾಲ, ಕೆರೆಲೆಲ್ಲ ನೀರ್ ಹೆಂಗ್ ಹೋಯ್ತದ. ಈ ತೊಟ್ಟಿ ಕ್ಲೀನ್ ಮಾಡಿಸಿ, ಈ ತೊಟ್ಟಿ ನೀರ್ ತುಂಬಿದ್ರ ಇಲ್ಲಿ ಸಾವಿರಾರು ಹಸ್ಗಳು ಹೋಯ್ತವ, ಆಡು ಕುರಿಗಳೆಲ್ಲ ಹೋಯ್ತವ. ಈ ತೊಟ್ಟಿಲಿ ನೀರ್ ಕುಡಿತಿರ್ಲಿಲ್ವಾ? ಅಯೋಗ್ಯ ಇದೇ ಕೈಗೆತ್ಕೊಂಡಿಲ್ಲ. ಅದನ್ನ ಹರಾಜ್ ಮಾಡುವಂತ ಪರಿಸ್ಥಿತಿ ಏನಿತ್ತು ಅವನ್ಗೆ. ಎಷ್ಟು ವರ್ಷದಿಂದ ಹಿಂಗಿದೆ ಇದು? ಹೆಚ್ಚು ಕಮ್ಮಿ 3-4 ವರ್ಷ ಆಯ್ತು ಸರ್. ನೋಡೋಣ ಅದು ಇದು ಬಗ್ಗೆ ಬತ್ತಾನ, ಹಿಂಗ್ ಹೋಯ್ತಾನ, ಮೂಗ್ನಾಗ ಕಣ್ ಮುಚ್ಕೊ ಹೋಯ್ತಾನ ಅವನು. ನೋಡಿ, ಇದು ಹಸುಗಳು ಕುಡಿಯುವಂತ ನೀರಿನ ತೊಟ್ಟಿನ ಯಾವ ತರ ಇಟ್ಕೊಂಡವ್ರೆ ಅನ್ನೋದಕ್ಕೆ ಗ್ರಾಮಸ್ಥರು ನೋಡಿ ಒಂದಕ್ಕೆ ಒಂದು ಅಂಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇವತ್ತು ಬಿ ಬೆಟ್ಟಳ್ಳಿ ಗ್ರಾಮದಲ್ಲಿದ್ದೀನಿ. ಇದು ಫೇಮಸ್. ಇದು ಬೆಟ್ಟಳ್ಳಿ ಅಂತಂದ್ರೆ ನಮ್ಮ ಮೈಸೂರು ಭಾಗದ 2ನೇ ತಿರುಪತಿ ಅಂತ ಕರೆಯುವಂತ ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಮುಖ್ಯ ದ್ವಾರ ಇದು ಬೆಟ್ಟಳ್ಳಿ ಗ್ರಾಮ. ಈ ಬೆಟ್ಟಳ್ಳಿ ಗ್ರಾಮದಲ್ಲಿ ಮೂಲಭೂತ ಕೊರತೆಗಳ ವಿಚಾರವಾಗಿ ಪಂಚಾಯಿತಿ ವಿಚಾರ, ಮೂಲಭೂತ ಸೌಲಭ್ಯ ಕೊರತೆವಾಗಿ ಇವತ್ತು ಬಂದಿರುವಂತ ವಿಚಾರ. ಅದರಲ್ಲೂ ಹಸುಗಳು ಕುಡಿಯುವಂತ ತೊಟ್ಟಿನ ಯಾವ ತರ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ವಿಚಾರ. ಜೊತೆಗೆ ಇಲ್ಲಿ ಎಷ್ಟೇ ಸಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅನ್ನೋದು ರೈತ ಸಂಘಟನೆ ಆರೋಪ ಮಾಡ್ತಿರುವಂತದ್ದು. ಆದ್ರೆ ಒಂದೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದೊಂದು ಜವಾಬ್ದಾರಿ ಇರುವಂತ ವ್ಯಕ್ತಿಗಳು ಇದನ್ನ ಮಾತಾಡ್ತಾ ಹೋದ್ರೆ ಒಂದೊಂದು ದಿನ ಬೆಳಗಾದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಮೂಲ ವಿಚಾರ. ಬನ್ನಿ, ಯಾವ್ದದು ಇದು ಹೊಸ ಮಾಡಿದ್ರು ಸರ್, ವಾಟರ್ ಫಿಲ್ಟರ್. ಬರ್ತೀನಿ, ಅದು ಮಾಡೋಣ, ಖಂಡಿತ ಬರ್ತೀನಿ. ಈಗ ಹೊಸದಾಗಿ ಒಂದು 6 ತಿಂಗಳನ್ನ ಆಯ್ತು. ಇದನ್ನ ಯಾವ್ದೋ ಕಂಪ್ನಿಯವ್ರು ಮಾಡ್ತಾರ, ಅದನ್ನು ಇರ್ತೀನಿ ಇದನ್ನು ಬಿಡ್ತೀನಿ ಅಂದ್ಬಿಟ್ಟು ಅಯ್ಯೋ ಅಲ್ಲಿ ಮೀಟರ್ ತಂದು ಇಲ್ಲಿಗೆ ಹಾಕ್ಬಿಟ್ಟು ಅದನ್ನ ಡಿಸ್ಕನೆಕ್ಟ್ ಮಾಡೋಣ. ನಮ್ ಗ್ರಾಮದವ್ರಿಗೆ ಯಾರಿಗೂ ತಿಳಿಸಿಲ್ಲ. ಇವನು ಒಳಗಿಂದ ಒಳಗೆ ಫೋನ್ ಮಾಡೋದು, ಪಾಪ ಅವ್ರಿಗೇನು ಕೂಲಿಗೆ ಅವ್ರು ಹೇಳ್ದಂಗ್ ಬರ್ತಾರ ಮಾಡ್ಬಿಟ್ಟು. ಆಯ್ತು. ಇನ್ನೊಂದು, ಇಲ್ಲಿಗೆ ಕರೆಂಟ್ ಪರ್ಮಿಷನ್ ತಗೊಳಕ್ಕೆ ಆಗುವಂತ ದುಡ್ಡು ಏನಾಯ್ತು ಹಾಗಾದ್ರೆ? ಇಲ್ಲಿ ಈಗ ಅಲ್ಲಿ ಮೀಟರ್ ತಂದು ಇಲ್ಲಿ ಹಾಕೋರಲ್ವಾ, ಮೀಟರ್ ದುಡ್ಡು ಏನಾಯ್ತು? ಮತ್ತೆ ಪರ್ಮಿಷನ್ ದುಡ್ಡು ಬೇಕು, ಇಲ್ಲಿಗೆ ಪರ್ಮಿಷನ್ ಕೂಡ ಕೊಡ್ಬೇಕು. ಆ ಪರ್ಮಿಷನ್ ದುಡ್ಡು ಏನಾಯ್ತು ಹಾಗಾದ್ರೆ? ಅದನ್ನ ಬರ್ಲಿ ಕೇಳೋಣ. ಅಯೋಗ್ಯ ಎಸ್, ಬಹಳ ಶುದ್ಧ ಘಟಕ ಮಾಡಿರೋದು ಬಹಳ ಖುಷಿ ಆಗುತ್ತೆ. ಆಯ್ತಾ, ಈ ಸಂಸ್ಥೆ ಎಲ್ಲಾ ಕಡೆನೂ ಕೂಡ ಮಾಡ್ತಾ ಇದೆ. ಏನೋ ಒಂದು NCR ಇನ್ವೆಸ್ಟ್ಮೆಂಟ್ ಸಂಸ್ಥೆ ಇದು. ಹಾಗಾಗಿ ಶಾಲಾ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಗ್ರಾಮಸ್ಥರಿಗೂ ಅನುಕೂಲ ಆಗುತ್ತೆ. ಗುಡ್ ಒನ್ ಮಾಡ್ರೆ ಸರಿ. ಆದ್ರೆ ನೀತಿ ನಿಯಮಾವಳಿ ಪ್ರಕಾರ ಮಾಡಬೇಕು. ಮತ್ತೆ ಇಲ್ಲಿ ಸೋಲಾರ್ ಪ್ಲಾಂಟ್ ಕೂಡ ಇದೆ. ಆಯ್ತಾ, ಕರೆಂಟ್ ವ್ಯವಸ್ಥೆ ಇಲ್ಲ ಅಂದ್ರೆ ಸೋಲಾರ್ ಪ್ಲಾಂಟ್ ಅಲ್ಲಿ ವರ್ಕ್ ಆಗುತ್ತೆ. ಬಹಳ ಖುಷಿ ಆಗುತ್ತೆ, ಬಹಳ ಚೆನ್ನಾಗಿ ಮಾಡಿದಾರೆ. ಯಾರೋ ಪುಣ್ಯಾತ್ಮರು ಮಾಡಿದ್ರೆ ಕಣ್ರಿ ಅದು. ಅದನ್ನ ಮಾಡೋದನ್ನ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಿರಂತ ಕೆಲವೊಂದು ಆಡಳಿತ ವ್ಯವಸ್ಥೆಗಳಿದೆಯಲ್ಲ, ಅದ್ರ ಬಗ್ಗೆ ರೈತ ಸಂಘಟನೆ ಕಿಡಿಕಾಡ್ತಾ ಇರೋಂಥದ್ದು. ಇಲ್ಲಿಗೆ ಸೋಲಾರ್ ಪ್ಲಾಂಟ್ ಇದೆ, ಕರೆಂಟ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಕರೆಂಟ್ ವ್ಯವಸ್ಥೆ. ಇದಕ್ಕೆ ಮೀಟರ್ ಪರ್ಮಿಷನ್ ತಗೊಂಡಿದ್ದಾರಾ? ಆಯ್ತು, ತಗೊಂಡಿಲ್ಲ ಅಲ್ವಾ? ತಗೊಂಡಿಲ್ಲ, ಹಳೆ ಮೀಟರ್ ತಗೊಂಡ್ಬಂದು ಇಲ್ಲಿ ಹಾಕೋರೆ ಅಂತ ಅವ್ರಲ್ಲಿ ಅಲ್ವಾ ಸರ್? ಹಳೆ ಮೀಟರ್ ತಗೊಂಡ್ಬಂದು KB ಪರ್ಮಿಷನ್ ತಗೊಂಡ್ರಾ? ಇಲ್ಲ. ಮತ್ತೆ ಅದು ಇನ್ವೆಸ್ಟ್ಮೆಂಟ್ ಏನಾಯ್ತು? ಇಲ್ಲಿಗೆ ಮೀಟರ್ ಹಾಕೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಅದೇನಾಯ್ತು? ಆ ಮೀಟರ್ದು ಇನ್ವೆಸ್ಟ್ಮೆಂಟ್ ಏನಾಯ್ತು? ಹೇಳೋರು ಕೇಳೋರು ಇಲ್ಲ ಅಂತ ಹೇಳ್ತಾ ಇರೋದವ್ರು. PDO ಇನ್ನೂ ಬಂದಿಲ್ಲ. ಎಲ್ಲಿ ಬರ್ತಾರೆ ಎಲ್ಲ ಹೋದ್ಮೇಲೆ ಬರ್ತಾರೆ. ಈಗ ಅವ್ರ ಸ್ಟಾಫರ್ ಯಾರೋ ಬಂದವರಲ್ಲ, ಯಾರು? ಒಬ್ರು ಬಿಲ್ ಕಲೆಕ್ಟರ್, ಒಬ್ಬ ಇಂಜಿನಿಯರ್. ಏನೇನ ರೈತರನ್ನ ಒಂದ ಮನೆ ಕಂದಾಯ 500 ರೂಪಾಯಿ ಉಳಿಸ್ಕೊಂಡ್ಬಿಟ್ರೆ ನಾವು ನಿಮ್ಗೆ ನೀರ್ ಕೊಡಲ್ಲ, ನಿಮ್ಗೆ ಅದ್ ಕೊಡಲ್ಲ, ಇದ್ ಕೊಡಲ್ಲ ಅಂತಾರೆ. ಬಿಲ್ ಕಲೆಕ್ಟರ್ಗಳೇನ ಬಿಲ್ ಕಲೆಕ್ಟರ್ ಮಾಡ್ಲಿಲ್ಲ ಅಂತಂದ್ರೆ ಏನು ಮಂತ್ಲಿ ಮೀಟಿಂಗ್ ಅಲ್ಲಿ ಅವ್ರ ಮೇಲೆ ಗದಪ್ರಹಾರ ಮಾಡ್ಬಿಡ್ತಾರೆ ಇವರು ಮೆಂಬರ್ಗಳು. ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ಬನ್ರಿ, ಏನ್ರಿ ಮಾಡ್ತಾ ಇದೀರಾ ಅಂತ. ಇದೆಲ್ಲ ಯಾರು ಕೇಳ್ತಾರ ಸರ್? ಕೆಂಪರಾಜ್ ಅವ್ರೆ ಅಲ್ವಾ?